ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ತನಗೆ ಸುಂದರವಾದ ಒಂದು ಕುಂಡಲ ಅದು. ಇಂತಹ ಒಂದು ಸ್ವಾರ್ಥ ತುಂಬಿರುವಂತಹ ನಾಯಕರು ಯಾರು ನಮ್ಮ ಅಖಂಡ ಕರ್ನಾಟಕದಲ್ಲಿ ಇಲ್ಲ. ಅಖಂಡ ಕರ್ನಾಟಕ ಅನ್ನೋದು ಒಂದು ಸುಂದರವಾದಂತ ಕವಿ ಕಲ್ಪನೆಯ ಒಂದು ಸಚಿವ ಮಂಡಲ. ಕವಿ ಹಾಡ್ತಾ ಇದ್ದಾರೆ ಹೇಗೆ, ಭಗವಂತನ ಕಣ್ಣಿಗೆ ನಮ್ಮ ಅಖಂಡ ಕರ್ನಾಟಕ ಅನ್ನೋದು ಒಂದು ಸುಂದರವಾದಂತ ರಸಮಯವಾದಂತ ಒಂದು ರೂಪಕವಾಗಿದೆ, ದೃಶ್ಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಅಖಂಡ ಕರ್ನಾಟಕ ಕುವೆಂಪುರವರು ರಚಿಸಿರುವ ಈ ಒಂದು ಪದ್ಯದ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ಅದೇನಂದ್ರೆ, ರಾಜಕೀಯ ವ್ಯಕ್ತಿಗಳು ರಾಜಕೀಯ ಅಧಿಕಾರದಿಂದ ಅಖಂಡವಾದಂತಹ ಕರ್ನಾಟಕ ಏನಿದೆ ಅದನ್ನ ಛಿದ್ರಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸರಸ್ವತಿಯ ವಜ್ರ ಕುಂಡಲ ತರ ಇದೆ. ಆ ವಜ್ರ ಕುಂಡಲವನ್ನ ಯಾರಿಂದಲೂ ಇಂದು ಬಂದು ನಾಳೆ ಹೋಗುವಂತಹ ಆ ಕೃತಕವಾದಂತಹ ಏನು ಸಚಿವ ಮಂಡಲ ಏನಿದೆ, ಆ ಸಚಿವ ಸಂಪುಟ ಏನಿದೆ, ಆ ರಾಜಕೀಯ ನಾಟಕ ಏನಿದೆ, ಅದರಿಂದ ನಮ್ಮ ಈ ಅಖಂಡವಾದಂಥ ಸಂಪೂರ್ಣವಾದಂಥ ವಿಭಜನೆಗೆ ಒಳಗಾಗದಂತಹ ಒಂದು ಸಂಪೂರ್ಣ ಕರ್ನಾಟಕ, ಅಖಂಡ ಕರ್ನಾಟಕ ಅಂತ ಏನ್ ಹೇಳ್ತೀವಿ, ಆ ಕರ್ನಾಟಕಕ್ಕೆ ಯಾವುದೇ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಕವಿ ತನ್ನ ಒಂದು ಕಲ್ಪನೆಯ ಮೂಲಕ ಅವರು ಹೇಳ್ತಾ ಇದ್ದಾರೆ, ಇದು ಸರಸ್ವತಿಯ ವಜ್ರ ಕರ್ಣಕುಂಡಲ, ಇದನ್ನ ಛಿದ್ರಗೊಳಿಸ್ಲಿಕ್ಕೆ ರಾಜಕೀಯವಾಗಿ ಅಧಿಕಾರದಿಂದ ಯಾವುದೇ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಮುಂದೆ ನೋಡೋಣ ಏನೇನು ಕವಿ ತನ್ನ ಕಲ್ಪನೆಯಿಂದ ಈ ಒಂದು ಪದ್ಯದಲ್ಲಿ ತಿಳಿಸಿದ್ದಾರೆ ಅಂತ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಅಖಂಡ ಕರ್ನಾಟಕ ಅಲ್ತು ನಮ್ಮ 4 ದಿನದ ರಾಜಕೀಯ ನಾಟಕ. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ನಾರಾಯಣಪ್ಪ, ಸರ್ವಜ್ಞ ಷಡಕ್ಷರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ಎಷ್ಟು ಸುಂದರವಾಗಿ ಕವಿ ಹೇಳಿದಾನೆ ನೋಡಿ. ಇಲ್ಲಿ ಹೇಳಿರುವಂಥದ್ದು ಈ ಒಂದು ಸಂಪೂರ್ಣ ಸಚಿವ ಮಂಡಲ ಇದು. ಇದನ್ನ ರಚಿಸಿದವರು ಯಾರು ಅಂದ್ರೆ ದೇವಿ ಸರಸ್ವತಿ. ಸರಸ್ವತಿಯ ಮಕ್ಕಳು ಯಾರೆಲ್ಲ? ಇವರೆಲ್ಲ ಕವಿಗಳು. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಅಖಂಡ ಕರ್ನಾಟಕ ಏನಿದೆ ಅದು 4 ದಿನದ ರಾಜಕೀಯ ನಾಟಕ ಅಲ್ಲ. ಇವತ್ತು ಬಂದು ನಾಳೆ ಹೋಗುವಂತ ಸಚಿವ ಮಂಡಲ ಅಲ್ಲ. ಅದು ನಿತ್ಯ ಸಚಿವ ಮಂಡಲ. ನಿತ್ಯ ಅಂದ್ರೆ ಪರ್ಮನೆಂಟ್ ಆಗಿರುವಂಥದ್ದು, ಪ್ರತಿದಿನ ಇರುವಂಥದ್ದು, ಪ್ರತಿದಿನ ಅದರ ಕೆಲಸ ಮಾಡ್ತಾ ಹೋಗುವಂಥದ್ದು. ಅಂತಹ ಒಂದು ಸಚಿವ ಮಂಡಲವನ್ನ ಸೃಷ್ಟಿಸಿದವರು ಯಾರು? ಸರಸ್ವತಿ ದೇವಿ. ಸರಸ್ವತಿ ದೇವಿ. ಯಾರೆಲ್ಲ ಇದ್ದಾರೆ ಇಲ್ಲಿ? ನೃಪತುಂಗನೇ ಚಕ್ರವರ್ತಿ, ನಮ್ಮ ನೃಪತುಂಗ ಚಕ್ರವರ್ತಿ. ಪಂಪನಲ್ಲಿ ಮುಖ್ಯಮಂತ್ರಿ, ಅಲ್ಲಿ ಮುಖ್ಯಮಂತ್ರಿ ಯಾರು? ಪಂಪ, ಆದಿಕವಿ ಪಂಪ. ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ಬಸವಣ್ಣ, ನಾರಾಯಣಪ್ಪ, ಸರ್ವಜ್ಞ ಷಡಕ್ಷರ, ಇವರೆಲ್ಲರೂ ಸಚಿವ ಮಂಡಲದಲ್ಲಿ ಇರುವಂತಹ ಸಚಿವರುಗಳು. ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ತನಗೆ ಸುಂದರವಾದ ಒಂದು ಕುಂಡಲ ಅದು. ಅಂಥ ಒಂದು ಸುಂದರ ಕಲ್ಪನೆಯನ್ನ ಕವಿ ಇಲ್ಲಿ ಬಣ್ಣಿಸಿದ್ದಾರೆ ನೋಡಿ. ಕನ್ನಡದ ಕವಿಗಳು ಶ್ರೇಷ್ಠ ಮಹನೀಯರು ನೋಡಿ. ರನ್ನ ಜನ್ನ ಪೊನ್ನ ನಾಗವರ್ಮ ಸರ್ವಜ್ಞ ಎಲ್ಲರೂ ಇದ್ದಾರೆ. ಎಲ್ಲ ಕವಿಗಳು ಸೇರಿ ನಮ್ಮ ಚಕ್ರವರ್ತಿ ನೃಪತುಂಗನನ್ನ ಚಕ್ರವರ್ತಿ ಮಾಡಿದ್ದಾರೆ, ಮುಖ್ಯಮಂತ್ರಿ ಪಂಪನನ್ನ ಮಾಡಿದ್ದಾರೆ. ಈ ಬಾಕಿ ಇರುವ ಎಲ್ಲಾ ಒಂದು ಕವಿಗಳನ್ನೆಲ್ಲ ಸೃಷ್ಟಿಸಿ, ಅಂದ್ರೆ ಅಲ್ಲಿ ಸಾಂಸ್ಕೃತಿಕವಾಗಿ ಪ್ರತಿದಿನ ಕರ್ನಾಟಕ ಅನ್ನೋದು ಪ್ರತಿದಿನ ನಡೀತಾ ಇರುವಂತ ಒಂದು ಕೃತಕವಾದುದಲ್ಲ, ನೈಸರ್ಗಿಕವಾದದ್ದು. ಅಂದ್ರೆ ದೇವರೇ ನಿರ್ಮಿಸಿರುವ, ದೈವಿಕವಾದಂತ ಆಶೀರ್ವಾದ ಪಡೆದಿರುವ
ಒಂದು ಸಚಿವ ಮಂಡಲ ನಮ್ಮ ಈ ಅಖಂಡ ಕರ್ನಾಟಕ ಅಂತ ಕವಿ ಸುಂದರವಾಗಿ ಹೇಳ್ತಾ ಇದ್ದಾರೆ. ಮುಂದೆ ಅಖಂಡ ಕರ್ನಾಟಕ ಅಲ್ತು ನಮ್ಮ ಕೀರ್ತಿ ಶನಿಯ ರಾಜಕೀಯ ನಾಟಕ, ಬರಿಯ ಹೊಟ್ಟೆ ಬಟ್ಟೆಗಲ್ತೋ ಪಕ್ಷ ಜಾತಿ ಕಲಹ ಕಲ್ತೋ, ಹಮ್ಮು ಬಿಮ್ಮು ಸೋಮಿಗಲ್ತೋ ಬಣ್ಣ ಚಿಟ್ಟೆ ಬಾಳಿಗಲ್ತೋ, ಜೋಳವಾಳಿ ಕೋಳಿಗಲ್ತೋ ದರ್ಪ ಶರ್ಪ ಕಾರ್ಕೋಟಕ, ಸ್ವಾರ್ಥಪಣ ಕ್ರೀಡೆಗಲ್ತು ರಾಜಕೀಯ ಪೇಟಕ ಅಖಂಡ ಕರ್ನಾಟಕ. ನಮ್ಮ ಈ ಅಖಂಡ ಕರ್ನಾಟಕ ಅನ್ನೋದು ಸ್ವಾರ್ಥದಿಂದ ತುಂಬಿರುವಂತ ರಾಜಕೀಯಕ್ಕಲ್ಲ, ಕೀರ್ತಿ ಶನಿಯ ರಾಜಕೀಯ ನಾಟಕ. ಬರಿಯಲ್ಲಿ ಕೀರ್ತಿಗೋಸ್ಕರ, ಹೆಸರಿಗೋಸ್ಕರ, ಸ್ವಾರ್ಥ ತುಂಬಿರುವಂತಹ ರಾಜಕೀಯ ಅಲ್ಲ ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕ ಈ ಸ್ವಾರ್ಥ ತುಂಬಿರುವಂತಹ ಕೀರ್ತಿ ಬೇಕು, ಕೀರ್ತಿಗಾಗಿ, ಒಂದು ಹೆಸರಿಗಾಗಿ ಅಧಿಕಾರ ಬೇಕು ಅಂತ ಒದ್ದಾಡ್ತಿರುವಂತ ರಾಜಕೀಯ ಅಲ್ಲ ನಮ್ಮ ಕರ್ನಾಟಕ. ಕರ್ನಾಟಕ ಹೇಗೆ ಬರಿಯ ಹೊಟ್ಟೆ ಬಟ್ಟೆಗಲ್ಲ, ಬರೀ ಹೊಟ್ಟೆಪಾಡಿಗೋಸ್ಕರ, ಬಟ್ಟೆಗೋಸ್ಕರ, ಅವರ ಒಂದು ಅಧಿಕಾರ ದಾಹಕ್ಕೋಸ್ಕರ ಅಲ್ಲ, ಪಕ್ಷ ಜಾತಿ ಕಲಹಕ್ಕೋಸ್ಕರ ಅಲ್ಲ. ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ, ಅಧಿಕಾರ ಅಂದ್ರೆ ಏನ್ ಮಾಡುತ್ತೆ? ಅದು ಬರೀ ನಾಟಕ. ಅವ್ರು ಗೆದ್ದು ಬರ್ಬೇಕು ಅಂದ್ರೆ ಅವರ ಒಂದು ಲಾಭ, ಅವರಿಗೆ ಲಾಭ ಸಿಗ್ಬೇಕು ಅಂದ್ರೆ ಬೇರೆಯವ್ರನ್ನ ತುಳಿದು ಅವರು ಏನ್ ಮಾಡ್ತಾರೆ? ತಮ್ಮ ಒಂದು ಕೆಲಸವನ್ನ ಸಾಧಿಸ್ಕೋತಾರೆ. ಅಂತಹ ಒಂದು ನಾಟಕ ಅಲ್ಲ ನಮ್ಮ ಅಖಂಡ ಕರ್ನಾಟಕ. ಈ ಒಂದು ಬರೀ ಬಟ್ಟೆಗೋಸ್ಕರ ಒದ್ದಾಡ್ತಾರಲ್ಲ, ಕೀರ್ತಿಗೋಸ್ಕರ ಒದ್ದಾಡ್ತಾರಲ್ಲ, ಪಕ್ಷ ಜಾತಿ ಕಲಹ ಮಾಡ್ತಾರಲ್ಲ, ಜಾತಿ ಭೇದ, ಆ ಧರ್ಮದವರು ಈ ಧರ್ಮದವರು ಅಂತ ಹೇಳಿ ಈಗ ಪ್ರಸ್ತುತ ಪರಿಸ್ಥಿತಿ ನಡೀತಾ ಇರೋದೇ ಅದು. ಆ ಜಾತಿ ಈ ಜಾತಿ, ಆ ಜಾತಿಯವರಿಗೆ ಈ ಜಾತಿಯವರಿಗೆ ತೊಂದರೆ ಕೊಡೋದು, ಇಂಥದ್ದೆಲ್ಲ ಮಾಡುವಂತ ಅವರಿಬ್ಬರ ನಡುವೆ ಕಲಹ ತರೋದು, ಇಂತಹ ಒಂದು ರಾಜಕೀಯ ಅದು ಕರ್ನಾಟಕ, ಅಖಂಡ ಕರ್ನಾಟಕ ಅಲ್ಲ. ಹಮ್ಮು ಬಿಮ್ಮು ಅಂದ್ರೆ ದುರಾಂಕಾರ, ಅಲ್ಲಿ ಸೊಮ್ಮೆ, ಅಲ್ಲಿ ಯಾವುದೇ ದುರಾಂಕಾರ ಸೊಕ್ಕಿನಿಂದ ಕೂಡಿರುವಂಥದ್ದಲ್ಲ. ಬಣ್ಣ ಚಿಟ್ಟೆ ಬಾಳಿಗಲ್ತೋ, ಬಣ್ಣದ ಚಿಟ್ಟೆ ತರ ಹಾರಿ ಹೋಗುವಂತಹ ರಾಜಕೀಯ ನಾಟಕ ರಂಗ ಅಲ್ಲ. ಜೋಳವಾಳಿ ಕೋಳಿಗಾಲ್ತೋ, ದರ್ಪ ಸರ್ಪ ಕಾರ್ಕೋಟಕ ಅಂದ್ರೆ ದರ್ಪದಿಂದ ಅಹಂಕಾರದಿಂದ ಕೂಡಿರುವಂತಹ ಕಾರ್ಕೋಟಕ ವಿಷ ಕಾರುವಂತಹ ಹಾವಿನ ತರ ಅಲ್ಲ. ಸ್ವಾರ್ಥಪಣ ಕ್ರೀಡೆಗಲ್ತೋ, ಬರೀ ಸ್ವಾರ್ಥದಿಂದ ತುಂಬಿರುವಂತಹ, ಸ್ವಾರ್ಥಕ್ಕಾಗಿಯೇ ತಮ್ಮ ಪಣವನ್ನ ತೊಟ್ಟು ಅಧಿಕಾರವನ್ನ ಪಡ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಪ್ರಧಾನಮಂತ್ರಿ ಆಗ್ಬೇಕು, ನಾನು ಆ ಸಚಿವನಾಗ್ಬೇಕು, ಹಣ ಮಾಡಬೇಕು, ನಾನ್ ಚೆನ್ನಾಗಿರ್ಬೇಕು, ನನ್ನವರು ಚೆನ್ನಾಗಿರ್ಬೇಕು, ಬರೀ ನಾನು ಅನ್ನುವಂತಹ ಆ ನಾಟಕ ರಂಗ ಏನಿದೆ, ಆ ತರದ ರಾಜಕೀಯ ಯಾವುದಂತೆ ಸ್ವಾರ್ಥ ಪಣಕ್ಕಾಗಿ ಇರುವಂತ ಕ್ರೀಡೆ ಅಂದ್ರೆ ಆ ಒಂದು ಆಟ, ರಾಜಕೀಯ ಪೇಟಕ. ಅದು ಬರೀ ರಾಜಕೀಯವಾಗಿ ಒಂದು ನಾಟಕ ರಂಗ. ಅದು ಪೇಟಕ ಅಂದ್ರೆ ಆ ಕಿರೀಟಕ್ಕೋಸ್ಕರ ಅಥವಾ ಆ ಒಂದು ಅಧಿಕಾರದ ದಾಹಕ್ಕೋಸ್ಕರ ಹೋರಾಡುತ್ತಿರುವಂತಹ ಆ ಸ್ವಾರ್ಥ ತುಂಬಿದಂತಹ ರಾಜಕೀಯ ಅಲ್ಲ ನಮ್ಮ ಈ ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕ ಅನ್ನೋದು ಸುಂದರವಾದ ಒಂದು ಕಲ್ಪನೆ. ಅದು ಈ ತರ ಸ್ವಾರ್ಥದಿಂದ, ಹೆಸರಿಗೋಸ್ಕರ, ಕೀರ್ತಿಗೋಸ್ಕರ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂತ, ಇವತ್ತು ನಾಟಕ ಮಾಡ್ತಾ ಇರುವಂತ ರಾಜಕೀಯ ಅಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬರೀ ಸ್ವಾರ್ಥ ತುಂಬಿದೆ, ಹಮ್ಮು ಇದೆ, ಅಹಂಕಾರ ಇದೆ, ದುರಹಂಕಾರ ಇದೆ, ಪಕ್ಷ ಜಾತಿ ಕಲಹ ಮಾಡ್ತಾ ಇದ್ದಾರೆ, ಹೊಟ್ಟೆ ಬಟ್ಟೆಗೋಸ್ಕರ ಒದ್ದಾಡ್ತಿದ್ದಾರೆ. ಇಲ್ಲಿ ಹಾವಿನ ಸರ್ಪದ ಕಾರ್ಕೋಟಕ ವಿಷದ ಹಾಗೆ ವಿಷ ಜಂತುಗಳು ಇಲ್ಲಿದೆ. ಈ ತರದ್ದಲ್ಲ. ಇವರಿಂದ ನಮ್ಮ ಕರ್ನಾಟಕಕ್ಕೆ ಏನು ತೊಂದರೆ ಆಗಬಾರದು. ಈ ತರ ಕರ್ನಾಟಕ ಅಖಂಡ ಕರ್ನಾಟಕ ಅಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ಸ್ವಾರ್ಥ ತುಂಬಿರುವಂತ ನಾಯಕರು ಯಾರು ನಮ್ಮ ಆ ಅಖಂಡ ಕರ್ನಾಟಕದಲ್ಲಿ ಇಲ್ಲ
ಅಖಂಡ ಕರ್ನಾಟಕ ಅನ್ನೋದು ಒಂದು ಸುಂದರವಾದಂಥ ಕವಿ ಕಲ್ಪನೆಯ ಒಂದು ಸಚಿವ ಮಂಡಲ, ಒಂದು ಸುಂದರವಾದಂಥ ಸರಸ್ವತಿ ದೇವಿಯೇ ರಚಿಸಿರುವಂಥ ಒಂದು ಸಚಿವ ಮಂಡಲ ಅದು. ಅಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಆಡ್ತಾ ಇರೋ ಈ ಎಲ್ಲ ನಾಟಕಗಳು ಅಲ್ಲಿ ಇಲ್ಲ ಅಂತ ಕವಿ ಸುಂದರವಾಗಿ ಹೇಳ್ತಾ ಇದ್ದಾರೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಏನು ಈ ಒಂದು ಪದ್ಯದಲ್ಲಿ ಇದರಲ್ಲಿ ಅಂದ್ರೆ ಅಖಂಡ ಕರ್ನಾಟಕ ಹೇಗಿರುತ್ತೆ ಅಂದ್ರೆ ಆ ಕೀರ್ತಿಗೋಸ್ಕರ ಓಡಾಡುವಂತ ರಾಜಕೀಯ ನಾಟಕ ಅಲ್ಲ ಅದು. ಅದು ಹೊಟ್ಟೆ ಬಟ್ಟೆ ಪಕ್ಷ ಜಾತಿ ಕಲಹ, ಈ ಒಂದು ವಿಷಕಾರುವಂತ ವಿಷ ಜಂತುಗಳು ತುಂಬಿರುವಂತ ಬಣ್ಣದ ಚಿಟ್ಟೆಗಳ ತರ ಇವತ್ತಿದ್ದು ನಾಳೆ ಆರುವಂತ, ಈ ಪಕ್ಷದಲ್ಲಿರೋದು ನಾಳೆ ಇನ್ನೊಂದು ಪಕ್ಷಕ್ಕೆ ಹೋಗೋದು, ಈ ತರ ಮಾಡುವಂತಹ ರಾಜಕೀಯ ಅಲ್ಲ ಅದು. ನಮ್ಮ ಅಖಂಡ ಕರ್ನಾಟಕ ಅನ್ನೋದು ಸುಂದರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅಖಂಡ ಕರ್ನಾಟಕ ಅನ್ನೋದು ಶಾಶ್ವತವಾದ, ನಾವು ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ನೋಡಿದಾಗೆ ಅದು ರಾಜಕೀಯ ಸ್ವಾರ್ಥ, ರಾಜಕೀಯ ವ್ಯಕ್ತಿಗಳದ್ದಲ್ಲ ಅದು. ಆ ತರದ ನಾಯಕರು ಯಾರು ನಮ್ಮ ಈ ಒಂದು ಅಖಂಡ ಕರ್ನಾಟಕ ಅನ್ನುವಂತ ಒಂದು ಸಚಿವ ಮಂಡಲದಲ್ಲಿ ಇಲ್ಲ. ಅದು ಶಾಶ್ವತವಾದ ಸಚಿವ ಮಂಡಲ ಅದು. ಅಲ್ಲಿ ಚಕ್ರವರ್ತಿ ನೃಪತುಂಗ ಹಾಗೆ ಎಲ್ಲಾ ಕವಿ ಶ್ರೇಷ್ಠರು ಅಲ್ಲಿ ಸಚಿವರಾಗಿ ಇರ್ತಾರೆ. ಅವರು ನಿತ್ಯ ಸಚಿವ ಮಂಡಲ ನಡೀತಾ ಇರುತ್ತೆ, ಅಲ್ಲಿ ಶಾಶ್ವತವಾದದ್ದು. ಮುಂದೆ ನೋಡಿ, ಅಖಂಡ ಕರ್ನಾಟಕ ಸರಸ್ವತಿ ರಚಿಸಿದೊಂದು ರಾಜಕೀಯ ತ್ರೋಟಕ, ಮರೆಯಲ್ಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದೀದಿತಿ, ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ, ಉಸಿರು ಉಸಿರಿನ ಹಣತೆ ಬತ್ತಿ ಉರಿಯಲೆಂದು ತಣ್ಣಗೆ ಬಾಳ ಸೊಡರ್ ಗುಡಿಯ ನೆತ್ತಿ. ಹೇಗೆ ಅಖಂಡ ಕರ್ನಾಟಕ ಅನ್ನೋದು ಸರಸ್ವತಿಯೇ ರಚಿಸಿದಂಥ ಒಂದು ರಾಜಕೀಯ ತ್ರೋಟಕ. ತ್ರೋಟಕ ಅಂದ್ರೆ ಏನು? ಒಂದು ರೂಪಕ, ಅದೊಂದು ರೂಪಕ, ಅದೊಂದು ನಾಟಕ, ಅಂದ್ರೆ ಒಂದು ದೃಶ್ಯ. ಅದು ಆ ಸರಸ್ವತಿ ರಚಿಸಿರುವಂತ ಒಂದು ದೃಶ್ಯ. ಅದು ಅವರೇ ರಚಿಸಿರುವಂತ, ಈಗ ಫಾರ್ ಎಕ್ಸಾಂಪಲ್ ಒಂದು ಚಲನಚಿತ್ರ ಮಾಡ್ತಾರೆ ಅಲ್ವಾ, ನಿರ್ಮಾಪಕರು ನಿರ್ದೇಶಕರು, ಆ ತರ ಅವರು ಸೃಷ್ಟಿಸಿರುವಂತ ಒಂದು ಸುಂದರವಾದ ಒಂದು ರೂಪಕ, ಅದು ಒಂದು ದೃಶ್ಯ. ಅದು ಅದರಲ್ಲಿ ಹೇಗೆ ಇರುತ್ತೆ ಅಂದ್ರೆ ಮರೆಯಲ್ಲಾತ್ಮ ಸಂಸ್ಕೃತಿ, ಅದರಲ್ಲಿ ಸಂಸ್ಕೃತಿಯನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಜೀವ ದೀದಿತಿ, ಅಲ್ಲಿ ಸಂಸ್ಕೃತಿಯ ಒಂದು ಬೆಳಕು ಹರಿತಾನೆ ಇರುತ್ತೆ. ಆ ದೀಪ ಏನಿದೆ ಅದು ಉರಿತಾನೆ ಇರುತ್ತೆ. ಪರಮಾತ್ಮನ ಚರಣ ದೀಪ್ತಿ, ಪರಮಾತ್ಮನ ಚರಣದಿಂದ ಆ ಒಂದು ಭಕ್ತಿಯಿಂದ ಉರಿತಾ ಇರುವಂತ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ, ಉಸಿರುಸಿರಿನ ಹಣತೆ ಬತ್ತಿ ಉರಿಯಲೆಂದು ತಣ್ಣಗೆ ಬಾಳ ಸೊಡರ್ ಗುಡಿಯ ನೆತ್ತಿ. ಅಂದ್ರೆ ಆ ಬಾಳಿನ, ಆ ಬದುಕಿನ ಒಂದು ದೀಪ ಏನಿದೆ ಅದು ಪರಮಾತ್ಮನ ಚರಣಗಳು, ಪಾದಾರವಿಂದಗಳ ಹೀಗೆ ಶರಣಾಗ್ತಾ ಆ ಶರಣರ ಹೃದಯಗಳಲ್ಲಿ ಹೊತ್ತಿ, ಆ ಶರಣರ ಹೃದಯಗಳಲ್ಲಿ ಹೊತ್ತಿ ಉರಿಯುತ್ತೆ. ಅಂದ್ರೆ ಆ ಶರಣರ ವಚನಗಳ ಮೂಲಕ, ಎಲ್ಲರ ಬಾಳಿನ ಮೂಲಕ. ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ ಅಲ್ಲಿ ಮರೆಯಲಾಗದು ಆ ಒಂದು ಸರಸ್ವತಿ ರಚಿಸಿದಂತ ರೂಪಕ ಏನಿದೆ, ಆ ಒಂದು ಒಂದು ಸಚಿವ ಮಂಡಲ ಏನಿದೆ, ಅದು ಹೇಗೆ ಅಂದ್ರೆ ಆ ಒಂದು ದೃಶ್ಯದಲ್ಲಿ ಏನೇನು ನಾವು ಕಾಣ್ತೀವಿ ಅಂದ್ರೆ ಅಲ್ಲಿ ಸಂಸ್ಕೃತಿ ಮರೀಲಿಕ್ಕಾಗಲ್ಲ. ಸಂಸ್ಕೃತಿಯನ್ನ ಎತ್ತಿ ಹಿಡಿಯುತ್ತೆ, ಇನ್ನು ನೆನಪಿಸುತ್ತೆ ನಮಗೆ. ಹೇಗೆ ಬೆಳಗ್ಗೆ ಜೀವ ದೀದಿತಿ, ಬೆಳಕನ್ನ, ಜೀವಕ್ಕೆ ಬೆಳಕನ್ನ ತುಂಬುವ ಹಾಗೆ ಬೆಳದಿಂಗಳ ಒಂದು ಬೆಳಕನ್ನ ಚೆಲ್ತಾ ಪರಮಾತ್ಮನ ಚರಣ ದೀಪ್ತಿ, ಪರಮಾತ್ಮನ ಚರಣಗಳಿಗೆ ನಮಸ್ಕರಿಸುತ್ತಾ ಶರಣ ಹೃದಯಗಳಲ್ಲಿ ಹೊತ್ತಿ, ಶರಣರ ಹೃದಯಗಳಲ್ಲಿ ಹೊತ್ತಿ, ಶರಣರ ಒಂದು ವಚನಗಳ ಮೂಲಕ ಜನರ ಬಾಳಿನಲ್ಲಿ ಹೇಗಿರ್ಬೇಕು, ಬದುಕಿನಲ್ಲಿ ಹೇಗಿರ್ಬೇಕು ಅಂತ ಅವರ ವಚನಗಳಲ್ಲಿ ನಮಗೆ ತಿಳಿಸುತ್ತಾ, ಅವರು ಬೆಳಕನ್ನ ಹೊತ್ತಿ ಬೆಳಗಿಸುತ್ತಾ, ಉಸಿರು ಉಸಿರಿನಲ್ಲಿ ಹಣತೆ ಬತ್ತಿ, ಉಸಿರು ಉಸಿರಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಉಸಿರು ಉಸಿರಿನಲ್ಲೂ ಕೂಡ ಕನ್ನಡತನ, ಕನ್ನಡ ಸಂಸ್ಕೃತಿ, ಕನ್ನಡ ನೆಲ, ಕನ್ನಡದ ಮೇಲಿನ ಪ್ರೀತಿ ಅಭಿಮಾನದ ಒಂದು ದೀಪ ಬೆಳಗ್ತಾ, ಆ ಬತ್ತಿ ಉರಿತಾ, ಉರಿಯಲೆಂದು ತಣ್ಣಗೆ ಆ ಬತ್ತಿಯನ್ನು ಹಚ್ಚುತ್ತಾರೆ. ಯಾರು? ಶರಣರು. ಹೃದಯಗಳಲ್ಲಿ, ಅವರ ಎಲ್ಲರ ಹೃದಯಗಳಲ್ಲಿ ಆ ಒಂದು ಬೆಳಕಿನ ಬತ್ತಿಯನ್ನು ಹಚ್ಚುತ್ತಾ ಅದು ಸದಾ ಉರಿತಾ ಇರುತ್ತೆ. ಸದಾ ಉರಿತಾ ಇರುವಂತ ಮಂದ ಸ್ಮಿತವಾದಂತಹ ಆ ಸರಸ್ವತಿ ರಚಿಸಿರುವಂತಹ ಈ ಒಂದು ರೂಪಕದಲ್ಲಿ ಇದೆಲ್ಲ ಒಂದು ದೇವರ ಗುಡಿಯ ತರ
ಬಾಳ ಸೊಡರ್ ಗುಡಿ ಅಂದ್ರೆ ಬಾಳಿನ ಒಂದು ಸುಂದರವಾದಂತ ಗುಡಿ, ದೇವಾಲಯ ತರ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆ ಕನ್ನಡ ಸಂಸ್ಕೃತಿ ಉಜ್ವಲಿಸುತ್ತಾ ಇರುತ್ತೆ. ಕನ್ನಡತನ ಅನ್ನೋದು, ಕನ್ನಡ ಅಭಿಮಾನ ಅನ್ನೋದು ಪ್ರತಿಯೊಬ್ಬರಲ್ಲೂ ಮೂಡ್ತಾ ಇರುತ್ತೆ. ಇಂತಹ ಒಂದು ಸುಂದರವಾದಂತ ಒಂದು ಸಂಸ್ಕೃತಿ ನಮ್ದು, ನಮ್ಮ ಅಖಂಡ ಕರ್ನಾಟಕದ್ದು. ಕೆಟ್ಟ ದೃಷ್ಟಿ ಇರುವ, ಸ್ವಾರ್ಥ ತುಂಬಿರುವ ರಾಜಕೀಯ ವ್ಯಕ್ತಿಗಳು ಇದನ್ನ ಏನೂ ಮಾಡಕ್ಕಾಗಲ್ಲ, ಇದಕ್ಕಿರುವಂತ ಶಕ್ತಿಯನ್ನ ಏನೂ ಮಾಡಕ್ಕಾಗಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ. ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ ಆಡುತ್ತೇನು ಕಂಡ ನಾನು, ದಿಟ್ಟಿಗೇಡೋ ಹುಟ್ಟು ಕುರುಡೋ ಬುದ್ಧಿ ಬರಡೋ ಬೇರೆ ಹುರುಡೋ, ಮೆಳ್ಳ ಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು, ಕರ್ನಾಟಕ ಎಂಬುದೇನು. ಪ್ರಶ್ನೆ ಮಾಡ್ತಿದ್ದಾರೆ ಆ ಪ್ಯಾರಾಗ್ರಾಫ್ ಅಲ್ಲಿ. ಇಲ್ಲಿ ಕವಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ತನ್ನ ಮುಡಿಯ ಬಾನಿಗೆತ್ತಿ ಅಂದ್ರೆ ತನ್ನ ಮುಡಿಯನ್ನ ಆಗಸಕ್ಕೆತ್ತಿ, ತನ್ನ ಮುಖವನ್ನ ಆಕಾಶಕ್ಕೆ ಎತ್ತಿ ನೋಡಿದಾಗ ಸೊಗಸಾದ ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ, ಸೊಗಸಾದಂತಹ ಒಂದು ರಸಮಯವಾದಂತಹ ಸ್ಫೂರ್ತಿ ತುಂಬಿರುವಂತಹ ಸಾಂಸ್ಕೃತಿಕವಾದಂತಹ ಒಂದು ಸರಸ್ವತಿ ರೂಪಿಸಿರುವಂತಹ ಈ ಒಂದು ರೂಪಕ ದೃಶ್ಯ ಭಗವಂತನ ಕಣ್ಣಿಗೆ ಕಾಣುತ್ತೆ. ಅಂತಹ ಒಂದು ಕಲ್ಪನೆಯನ್ನ ಕವಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕವಿ ಇಲ್ಲಿ ಯಾವ ರೀತಿಯ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ನಮ್ಮ ಅಖಂಡ ಕರ್ನಾಟಕ ಅನ್ನೋದು ಆ ಶರಣರ ಹೃದಯದಿಂದ ಬಂದಂತ ವಚನಗಳಿಂದ ಬಂದಂತ ಪ್ರತಿಯೊಬ್ಬರ ಬಾಳಿನಲ್ಲಿ ಬೆಳಕನ್ನ ಮೂಡಿಸುವಂತಹ ವಿಚಾರಗಳನ್ನ ಹೇಳ್ತಾ, ಶರಣರು ಕವಿಗಳು ಅವರ ಕಾವ್ಯಗಳ ಮೂಲಕ ಹೇಳ್ತಾ ಪ್ರತಿಯೊಬ್ಬರ ಬಾಳಿನಲ್ಲೂ ಈ ಒಂದು ಸಾಂಸ್ಕೃತಿಕವಾದಂತಹ ಕರ್ನಾಟಕದ ಮೇಲಿನ ಅಭಿಮಾನ, ಒಲವು, ಪ್ರೀತಿ ತುಂಬಿರುವಂತಹ ಒಂದು ಬತ್ತಿ ಉರಿತಾ ಇರುವಂತಹ ಒಂದು ಹಣತೆ, ಈ ಎಲ್ಲಾ ದೃಶ್ಯ ಭಗವಂತನ ಕಣ್ಣಿಗೆ ಆಡುತ್ತೇನು ಕಂಡ ನಾನು. ಅಂದ್ರೆ ಭಗವಂತನ ದೃಷ್ಟಿಗೆ ಈ ತರದ್ದಾಗಿ ಕಾಣ್ತಾ ಇದೆ ನಮ್ಮ ಸುಂದರವಾದ ಕರ್ನಾಟಕ, ಅಖಂಡ ಕರ್ನಾಟಕ ಅನ್ನೋದು. ಮೇಲೆ ನೋಡಿದಾಗ ಭಗವಂತ ನೋಡ್ಕೊಂಡು ಸಂತೋಷ ಪಡ್ತಾ ಇದ್ದಾನೆ. ಹಾಗೆ ಭಗವಂತನ ಆಶೀರ್ವಾದ ನಮ್ಮ ಈ ಕರ್ನಾಟಕದ ಮೇಲೆ ಇದೆ. ಇಂತಹ ಒಂದು ಸುಂದರವಾದಂತಹ ನೆಲೆ ನಮ್ಮದು, ನಮ್ಮ ಕರ್ನಾಟಕ ಸುಂದರವಾದದ್ದು ಅಂತ ಹಾಡ್ತಾ ಇದ್ದಾರೆ ಕವಿ. ಹಾಗೆ ಹೇಳ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳಿಗೆ ಅವರು ಪ್ರಶ್ನಿಸ್ತಾ ಇದ್ದಾರೆ ನೋಡಿ. ದಿಟ್ಟಿಗೇಡು ಬುದ್ಧಿಗೇಡು, ಹುಟ್ಟು ಕುರುಡು. ದಿಟ್ಟಿಗೇಡು ಹುಟ್ಟು ಕುರುಡು, ಹುಟ್ಟಿನಿಂದನೇ ಕುರುಡಾಗಿರುವಂತಹ ರಾಜಕೀಯ ವ್ಯಕ್ತಿಗಳೇ, ಹೀನರಾಗಿರುವವರು, ಬುದ್ಧಿಮಾಂದ್ಯರಾಗಿರುವಂತಹವರೇ. ಬುದ್ಧಿ ಬರಡೋ ಬೇರೆ ಹುರುಡೋ, ಬುದ್ಧಿ ಇಲ್ಲದವರು, ಬೇರೆ ಹುರುಡು, ಬೇರೆ ವಿಚಾರಗಳ ಬಗ್ಗೆ ಅಂದ್ರೆ ಒಳ್ಳೆಯ ವಿಚಾರಗಳ ಬಗ್ಗೆ ತಿಳ್ಕೊಳ್ಳದವರು, ತಿಳುವಳಿಕೆ ಇಲ್ಲದವರು, ಮೆಳ್ಳಗಣ್ಣವರು. ಅಂದ್ರೆ ಕಣ್ಣು ಕಾಣ್ತಾ ಇದ್ರು ಹುಟ್ಟು ಕುರುಡರು, ಅದ್ರ ಜೊತೆಗೆ ಕಣ್ಣು ಕಾಣೋರು ಮೆಳ್ಳಗಣ್ಣರು. ಅಂದ್ರೆ ಕಣ್ಣು ಸರಿಯಾಗಿ ದೃಷ್ಟಿ ಕಾಣದವರು. ಕಾಣೆ ನೀನು ಹೇಳು ತಪ್ಪು ನನ್ನದೇನು, ಕರ್ನಾಟಕ ಎಂಬುದೇನು ಅಂತ ರಾಜಕೀಯ ವ್ಯಕ್ತಿಗಳನ್ನ ಪ್ರಶ್ನಿಸಿದ್ದಾರೆ. ರಾಜಕೀಯ ವ್ಯಕ್ತಿಗಳನ್ನ ಏನಂತ ಪ್ರಶ್ನಿಸ್ತಿದ್ದಾರೆ? ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ ಆಡುತ್ತೇನು ಕಂಡ ನಾನು. ಅಂದ್ರೆ ಕವಿ ಹಾಡ್ತಾ ಇದ್ದಾರೆ ಹೇಗೆ, ಭಗವಂತನ ಕಣ್ಣಿಗೆ ನಮ್ಮ ಅಖಂಡ ಕರ್ನಾಟಕ ಅನ್ನೋದು ಒಂದು ಸುಂದರವಾದಂತ ರಸಮಯವಾದಂತ ಒಂದು ರೂಪಕವಾಗಿದೆ, ದೃಶ್ಯವಾಗಿದೆ, ಸರಸ್ವತಿ ನಿರ್ಮಿಸಿದಂತಹ ತ್ರೋಟಕವಾಗಿದೆ. ಅದನ್ನ ಭಗವಂತ ನೋಡ್ತಾ ಇದ್ದಾನೆ ಅಂತ ಕವಿ ಹಾಡ್ತಾ ಇದ್ದಾರೆ. ಮತ್ತೆ ಕವಿ ಪ್ರಶ್ನಿಸ್ತಾ ಇದ್ದಾರೆ, ಹೇಳು ಬುದ್ಧಿಹೀನರೇ, ಬುದ್ಧಿಮಾಂದ್ಯರೇ, ಕುರುಡರೇ, ಮೆಳ್ಳಗಣ್ಣಿನವರೇ, ನಿಮಗೆ ಇದೆಲ್ಲ ಕಾಣಿಸ್ತಾ ಇಲ್ವಾ? ಇಂಥ ಒಳ್ಳೆತನ ಕಾಣಿಸ್ತಾ ಇಲ್ವಾ? ಹೇಳು ತಪ್ಪು ನನ್ನದಾ? ಕೆಟ್ಟ ಆಲೋಚನೆಗಳು, ಕೆಟ್ಟ ಸ್ವಾರ್ಥ, ಬರೀ ಕೀರ್ತಿಗೋಸ್ಕರ, ಅಧಿಕಾರಕ್ಕೋಸ್ಕರ 4 ದಿನದ ರಾಜಕೀಯ ನಾಟಕ ಆಡ್ತಿರೋ ನೀವು, ನಿಮ್ದು ತಪ್ಪಾ ಅಥವಾ ನಮ್ದು ತಪ್ಪಾ ಅಂತ ಕವಿ ಕೇಳ್ತಾ ಇದ್ದಾನೆ. ಕರ್ನಾಟಕ ಎಂಬುದೇನು? ಕರ್ನಾಟಕ ಅಂದ್ರೇನು ಹೇಳಿ ನಿಮ್ಮ ಪ್ರಕಾರ. ನನ್ನ ಪ್ರಕಾರ ಕರ್ನಾಟಕ ಅಂದ್ರೆ ಸುಂದರವಾದದ್ದು, ರಸಸ್ಫೂರ್ತಿ ನೀಡುವಂಥದ್ದು, ಅಖಂಡವಾದದ್ದು. ಅಲ್ಲಿ ದೇವರಿದ್ದಾರೆ, ಅಲ್ಲಿ ಮಂತ್ರಶಕ್ತಿಗಳಿದೆ, ಋಷಿಮುನಿಗಳ, ಅಲ್ಲಿ ಎಲ್ಲರ ಆಶೀರ್ವಾದ ಇದೆ. ಅಲ್ಲಿ ಸರಸ್ವತಿಯ ಒಂದು ಸಚಿವ ಮಂಡಲ ಇದೆ ಸೃಷ್ಟಿಸಿರೋದು, ಸರಸ್ವತಿ ಸೃಷ್ಟಿಸಿರೋ ರೂಪಕ ಇದೆ, ತ್ರೋಟಕ ಇದೆ. ಇಷ್ಟೆಲ್ಲ ಒಂದು ವಿಚಾರಗಳಿರುವಂಥದ್ದು. ಇದು ಶಾಶ್ವತವಾದದ್ದು. ಇದು ಇವತ್ತೋಗಿ ನಾಳೆ ಬರುವಂಥದ್ದಲ್ಲ, ನಾಟಕ ಮಾಡೋದಲ್ಲ, ಸ್ವಾರ್ಥ ತುಂಬಿರೋದಲ್ಲ.
ನಮ್ಮ ಕರ್ನಾಟಕ ಅನ್ನೋದು ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಹತ್ತಿ ಉರಿತಾ ಇರುವಂಥ ಒಂದು ಸುಂದರವಾದಂತಹ ಒಂದು ಜ್ವಾಲೆ ಅದು. ಹೇಳಿ ಕರ್ನಾಟಕ ಎಂಬುದೇನು ಅಂತ ಕೇಳ್ತಾ ಇದ್ದಾರೆ. ಮುಂದೆ ನೋಡಿ. ಹೆಸರೇ ಬರಿಯ ಮಣ್ಣಿಗೆ ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲ್ಲುವ ಒಲವ ಬರುವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಣ್ಬ ಕಣ್ಣಿಗೆ. ಹೆಸರೇ ಬರಿಯ ಮಣ್ಣಿಗೆ, ಬರೀ ಹೆಸರು ಮಾತ್ರನಾ ಕರ್ನಾಟಕ ಅನ್ನೋದು? ಕರ್ನಾಟಕ ಅನ್ನೋದು ಏನು? ಕರ್ನಾಟಕ ಅನ್ನೋದೇನು? ಕರ್ನಾಟಕ ಅನ್ನೋದು ಏನು? ಬರೀ ಮಣ್ಣಿಗೆ ಇರುವ ಹೆಸರ ಅದು? ಬರೀ ಮಣ್ಣಿಗೆ ಇರುವಂತ ಹೆಸರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಣ್ಣಿಗೆ ಇರುವ ಹೆಸರಾ? ಇರುವ ಹೆಸರಾ ಪ್ರಶ್ನಿಸ್ತಾ ಇದ್ದಾರೆ. ನೀವು ಮಣ್ಣಿಗೋಸ್ಕರ ಹೋರಾಡ್ತಿದ್ದೀರಲ್ವಾ, ಅಧಿಕಾರಕ್ಕೋಸ್ಕರ ಹೋರಾಡ್ತಿದ್ದೀರಲ್ಲ, ಅದಾ ಇದು? ಅಲ್ಲ, ಮಂತ್ರ ಶಕ್ತಿಗೆ. ಮಂತ್ರ ಕಣ, ಶಕ್ತಿ ಕಣ. ಅಲ್ಲಿ ಮಂತ್ರಕ್ಕೆ ನೂರಾರು ಕೋಟ್ಯಾನುಕೋಟಿ ಋಷಿ ಮುನಿಗಳ ಮಂತ್ರ ಶಕ್ತಿ ಇದೆ. ಅಲ್ಲಿ ದೇವಾನುದೇವತೆಗಳ ಶಕ್ತಿ ತುಂಬಿಕೊಂಡಿದೆ. ತಾಯಿ ಕಣ, ಅದು ತಾಯಿಯದು, ನಮ್ಮ ಕನ್ನಡಾಂಬೆಯದು, ಮಹಾತಾಯಿಯದು, ಕನ್ನಡ ಮಾತೆಯದು, ದೇವಿಯದು, ಚಾಮುಂಡೇಶ್ವರಿ ನಾವು ದೇವಿಯದು, ನಾವು ಪೂಜಿಸ್ತಾ ಇರುವಂತ ದೇವಿಯದು. ಬೆಂಕಿ, ಸಿಡಿಲು, ಮಂತ್ರ ಶಕ್ತಿ ತುಂಬಿರುವಂತಹ ನಾಡದು. ಬರೀ ಮಣ್ಣಿನಿಂದ ಕೂಡಿರೋದಲ್ಲ, ಅದು ಮಂತ್ರ ಶಕ್ತಿಯಿಂದ ಕೂಡಿರುವಂಥದ್ದು. ತಾಯಿ ಮತ್ತು ದೇವಿ ಇಬ್ರೂ ಇರುವಂತಹ ಒಂದು ನಾಡದು. ಬೆಂಕಿ, ಸಿಡಿಲು ಇರುವಂಥದ್ದು. ಅದಕ್ಕೇನಾದ್ರೂ ಕೆಟ್ಟದ್ದು ಮಾಡಕ್ ಹೋದ್ರೆ ಅದು ಬೆಂಕಿ ತರ ಹತ್ಕೊಳ್ಳುತ್ತೆ, ಸಿಡಿಲಿನ ತರ ನಮ್ಮನ್ನ ಸುಟ್ಟಾಕ್ಬಿಡುತ್ತೆ, ಕೆಟ್ಟವರನ್ನ ಸುಟ್ಟಾಕುತ್ತೆ. ಕಾವ ಕೊಲ್ಲುವ ಒಲವ ಬರುವ ಪಡೆದ ಛಲದ ಚಂಡಿ ಕಣ. ಕಾವ ಕೊಲ್ಲುವ ಒಲವ ಬರುವ ಅಂದ್ರೆ ಅದಕ್ಕೆ ಕೆಟ್ಟದನ್ನ ಮಾಡ್ಲಿಕ್ಕೆ ಅಂತ ಯಾರಾದ್ರೂ ಹೋದ್ರೆ ಅವರನ್ನ ಕೊಂದು ಬಿಡುವಂತಹ ಚಂಡಿ ಅದು. ಛಲ ಇರುವಂತ ಚಂಡಿ, ಛಲ ಪಡೆದಂತ ಚಂಡಿ ಅದು. ನಮ್ಮ ತಾಯಿ ಕನ್ನಡಾಂಬೆ ಚಾಮುಂಡೇಶ್ವರಿ ದೇವಿ ಯಾರದು? ಅದು ಕೆಟ್ಟದು ಮಾಡ್ತೀಯ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಕೆಟ್ಟದ್ದು ಮಾಡ್ತೀಯ ಅಂದ್ರೆ ಅದನ್ನ ಕೊಲ್ಲುವಂತಹ ಶಕ್ತಿ ಇರುವಂತಹ ದೇವಿ ಚಂಡಿ ಅದು. ಚಂಡಿ ಅವತಾರವನ್ನು ತೆಗಿತಾಳೆ, ಹಾಗೆ ತಾಯಿಯ ರೂಪವನ್ನು ಪಡಿತಾಳೆ. ಈ ತಾಯಿಯಾಗಿ ರಕ್ಷಿಸ್ತಾಳೆ, ಪೋಷಿಸ್ತಾಳೆ, ರಕ್ಷಣೆ ನೀಡ್ತಾಳೆ. ಹಾಗೆ ವಿರೋಧಿಗಳಿಗೆ ಏನಾಗ್ತಾಳೆ? ಸ್ಫೋಟಕವಾಗ್ತಾಳೆ, ಚಂಡಿ ಆಗ್ತಾಳೆ. ಋಷಿಯ ಕಾಣ್ಬ ಕಣ್ಣಿಗೆ, ಆ ಋಷಿಗಳ ಕಣ್ಣಿಗೆ ಈ ತರ ಕಾಣುತ್ತೆ ನಮ್ಮ ಕರ್ನಾಟಕ. ಬರೀ ಮಣ್ಣಲ್ಲ ಕರ್ನಾಟಕ, ಬರೀ ಮಣ್ಣಲ್ಲ, ಅದು ಶಕ್ತಿ ತುಂಬಿರುವಂತಹ ತಾಯಿ, ದೇವಿ, ಬೆಂಕಿ, ಸಿಡಿಲು ಕೊಲ್ಲುವಂತಹ ಚಂಡಿಯ ರೂಪವನ್ನ ತಾಳುವಂತಹ ದೇವಿ ಇದ್ದಾರೆ. ಇಲ್ಲಿ ಋಷಿಗಳ ಕಣ್ಣಿಗೆ ನಮ್ಮ ಕರ್ನಾಟಕ ಈ ತರ ಕಾಣ್ತಾ ಇದೆ. ಅಂತ ಸುಂದರವಾದ ನಾಡು ನಮ್ಮ ಅಖಂಡ ಕರ್ನಾಟಕ. ವಿರೋಧಿಗ ಸ್ಫೋಟಕ ಖಂಡ ಕವಿ ಅಖಂಡ ದೇವಿ ಕಾಣ ಕರ್ನಾಟಕ. ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ. ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ. ಅಲ್ತು ನಾವು ನರಿತ ಪೋಂದು ರಾಜಕೀಯ ನಾಟಕ. ಅಖಂಡ ಕರ್ನಾಟಕ, ಅಖಂಡ ಕರ್ನಾಟಕ. ಜೈ 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 ಅಖಂಡ ಕರ್ನಾಟಕ. ಕವಿ ಹೇಳ್ತಾ ಇದ್ದಾರೆ, ವಿರೋಧಿಗೆ ಆ ಸ್ಫೋಟಕವಾಗುವಂತಹ ಚಂಡಿ ಅವತಾರ ತಗೊಂಡ್ರೆ ಆ ವಿರೋಧಿಗಳು ಯಾರಿದ್ದಾರೆ, ನಮ್ಮ ಕರ್ನಾಟಕಕ್ಕೆ ಏನ್ ವಿರೋಧವನ್ನ ಮಾಡ್ತಾರೆ, ಏನ್ ತೊಂದರೆ ಕೊಡ್ತಾರೆ, ಅವರಿಗೆ ಸ್ಫೋಟಕವಾಗುತ್ತೆ, ವಿರೋಧಿಗಳಿಗೆ ಸ್ಫೋಟಕವಾಗುತ್ತೆ. ಕಂಡ ಕವಿ ಅಖಂಡ ದೇವಿ ಕಣ ಕರ್ನಾಟಕ. ಕವಿ ಕಂಡಂತಹ ಅಖಂಡ ದೇವಿ ಈ ಒಂದು ಕರ್ನಾಟಕ. ಕವಿ ಕಂಡಂತ ದೇವಿ ಏನಿದೆ, ಅಖಂಡ ಕವಿ ಕಂಡ ಕರ್ನಾಟಕ ಇದು. ಸರಸ್ವತಿಯೇ ರಚಿಸಿದ ತ್ರೋಟಕ. ತ್ರೋಟಕ ಅಂದ್ರೆ ಹೇಳ್ತೆ ನಾನಾಗ್ಲೇ, ರೂಪಕ ಅಂತೆ, ಒಂದು ದೃಶ್ಯ. ಸರಸ್ವತಿಯೇ ರಚಿಸಿದಂತ ಒಂದು ಸಚಿವ ಮಂಡಲ ಇದು. ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ. ಅಲ್ತೋ ನರಿತಪೋ ಒಂದು ರಾಜಕೀಯ ನಾಟಕ. ಇದು ರಾಜಕೀಯ ನಾಟಕ ಅಲ್ಲ, ನರಿ ಬುದ್ಧಿ ಇರುವಂತಹ ಒಂದು ರಾಜಕೀಯ ನಾಟಕ ಅಲ್ಲ ಇದು. ಅಖಂಡ ಕರ್ನಾಟಕ, ಅಖಂಡ ಕರ್ನಾಟಕ. ಜೈ ಜೈ ಅಖಂಡ ಕರ್ನಾಟಕ. ಕವಿ ಇಲ್ಲಿ ಅಖಂಡ ಕರ್ನಾಟಕ ಅನ್ನೋದು ಬರೀ
ಕೃತಕವಾದಂಥ ರಾಜಕೀಯ ವ್ಯಕ್ತಿಗಳು ಬಂದು ಹೋಗುವಂತಹ ಒಂದು ಸಚಿವ ಮಂಡಲ ಅಲ್ಲ, ಸಚಿವ ಸಂಪುಟ ಅಲ್ಲ. ಅದು ಸ್ವಾರ್ಥ ತುಂಬಿರುವಂತಹ ರಾಜಕೀಯ ವ್ಯಕ್ತಿಗಳ ವಿಚಾರವೇ ಅಲ್ಲ. ಇದು ಶಾಶ್ವತವಾದಂತಹ ಎಲ್ಲರ ಬದುಕಿನಲ್ಲಿ, ಬಾಳಿನಲ್ಲಿ ಒಂದು ದಿವ್ಯ ಭವ್ಯವಾದಂತಹ ಒಂದು ಉಜ್ವಲವಾದಂತಹ ಒಂದು ಬಾಳನ್ನ ಕೊಡುವಂತಹ, ಬದುಕನ್ನು ರೂಪಿಸುವಂತಹ, ಸಾಂಸ್ಕೃತಿಕ ನೆಲೆ ಇರುವಂತಹ ಸುಂದರವಾದ ನಾಡು ಇದು. ಬರೀ ಮಣ್ಣಿನ ಒಂದು ನಾಡಲ್ಲ, ಅಂದ್ರೆ ಬರೀ ಮಣ್ಣಿಗೆ ಮಾತ್ರ ಹೆಸರು ಕರ್ನಾಟಕ ಅಂತಲ್ಲ. ಕರ್ನಾಟಕ ಅಂದ್ರೆ ಇಲ್ಲಿ ಸಾಂಸ್ಕೃತಿಕವಾಗಿ ಅಲ್ಲಿ ದೇವಿಯರ ಆಶೀರ್ವಾದ ಇರುವ, ಆ ದೇವಿಯೇ ನೆಲೆಸಿರುವಂತಹ ಸುಂದರವಾದಂತಹ ಒಂದು ನಾಡು ನಮ್ಮ ಈ ಅಖಂಡ ಕರ್ನಾಟಕ ಅಂತ ಕವಿ ಕುವೆಂಪುರವರು ಸುಂದರವಾಗಿ, ಮನೋಹರವಾಗಿ ಈ ಒಂದು ಅಖಂಡ ಕರ್ನಾಟಕ ಪದ್ಯದಲ್ಲಿ ನಮ್ಮ ಕರ್ನಾಟಕದ ಒಂದು ಸಾಂಸ್ಕೃತಿಕ ನೆಲೆಯನ್ನ ಎತ್ತಿ ಹಿಡಿದಿದ್ದಾರೆ. ಅವರ ಕಲ್ಪನೆಯಲ್ಲಿ ಕಂಡಂತ ಈ ಅಖಂಡ ಕರ್ನಾಟಕ ತುಂಬಾ ಸುಂದರವಾಗಿದೆ. ಈ ಒಂದು ಪದ್ಯ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದೆ ನೋಡಿ, ಈ ಒಂದು ಪದ್ಯದ ಮುಖ್ಯ ಅಂಶಗಳೇನೇನಿದೆ, ಕವಿ ಹೇಳಿರುವಂತಹ ಮುಖ್ಯ ಅಂಶಗಳನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಕರ್ನಾಟಕ ಎಂದರೆ ಬರೀ ಮಣ್ಣಿನ ಹೆಸರಲ್ಲ, ಅದುವೇ ಕನ್ನಡಿಗರ ಪಾಲಿಗೆ ಕನ್ನಡ ತಾಯಿ ಶಕ್ತಿ ಹೊಂದಿದ ಚಂಡಿಯಾಗಿದ್ದಾಳೆ. ವಿರೋಧಿಗಳಿಗೆ ಕರ್ನಾಟಕವೇ ಆಸ್ಫೋಟಕರ. ಕವಿ ಕಲ್ಪನೆಗೆ ಅಖಂಡ ದೇವಿ ಅಖಂಡ ಕರ್ನಾಟಕ. ಕನ್ನಡ ಸಾಂಸ್ಕೃತಿಕ ಪರಂಪರೆಗಳು ಸರಸ್ವತಿ ರಚಿಸಿದ ಸುಂದರವಾದ ರೂಪಕವಾಗಿದೆ. ಕನ್ನಡ ನಾಡಿಗೆ, ಕನ್ನಡತನಕ್ಕೆ ಜಯವಾಗಲಿ ಎಂದು ಕವಿ ಹಾರೈಕೆ. ಅಖಂಡ ಕರ್ನಾಟಕವೆಂದರೆ ಸರಸ್ವತಿ ರಚಿಸಿದ ಸುಂದರ ರಾಜಕೀಯ ಸಂಸ್ಕೃತಿಯನ್ನು ಮರೆಯಲಾಗದು. ಜೀವನದ ಹೊಳಪು ಬೆಳಕಬೇಕು. ಕರ್ನಾಟಕ ಎಂಬುದು ಬರೀ ಮಣ್ಣಿನ ಹೆಸರಲ್ಲ, ಅದುವೇ ತಾಯಿಯ ಒಲವು ಗೆಲುವುಗಳನ್ನು ಪಡೆದ ಛಲದ ಚಂಡಿ. ವಿರೋಧಿಗಳಿಗೆ ಆಸ್ಫೋಟಕರವು ಅಖಂಡ ಕರ್ನಾಟಕವು ಕವಿಗೆ ಅಖಂಡ ದೇವಿಯಾಗಿ ಕಾಣುತ್ತಾಳೆ. ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಏನು ಕವಿ ಹೇಳಿರೋ ಪ್ರಕಾರ ಅಖಂಡ ಕರ್ನಾಟಕ, ನಮ್ಮ ಕರ್ನಾಟಕ ಅನ್ನೋದು ಬರೀ ಮಣ್ಣಿಗೆ ಇರುವ ಹೆಸರಲ್ಲ, ಅದು ಕನ್ನಡಿಗರ ಪಾಲಿಗೆ ಕನ್ನಡ ತಾಯಿ ಶಕ್ತಿ ಹೊಂದಿದ ಚಂಡಿಯಾಗಿದ್ದಾಳೆ. ಹೇಗೆ ಅಂದ್ರೆ, ವಿರೋಧಿಗಳಿಗೆ ಕರ್ನಾಟಕವೇ ಆಸ್ಫೋಟಕರ. ನಮ್ಮ ಕರ್ನಾಟಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂತ, ನಮಗೇನಾದ್ರೂ ತೊಂದರೆ ಮಾಡುವಂತವರಿಗೆ ಆಸ್ಫೋಟಕರವಾದದ್ದು, ಅವರಿಗೆ ಸ್ಫೋಟಕವಾದುವಂಥದ್ದು. ಅವರನ್ನ ಏನ್ ಮಾಡ್ತೀವಿ? ವಿರೋಧಿಸ್ತೀವಿ, ಅವರಿಗೆ ತೊಂದರೆ ಕೊಡ್ತೀವಿ. ಬೆಂಕಿ ತರ, ಸಿಡಿಲಿನ ತರ ನಮ್ಮ ಅಖಂಡ ಕರ್ನಾಟಕ. ಕವಿಯ ಕಲ್ಪನೆಗೆ ಅಖಂಡ ದೇವಿ ಅಖಂಡ ಕರ್ನಾಟಕ. ಅಖಂಡ ದೇವಿಯೇ ಅಖಂಡ ಕರ್ನಾಟಕ. ಆ ದೇವಿಯೇ ನಮ್ಮ ಕನ್ನಡಾಂಬೆ. ಸರಸ್ವತಿ ರಚಿಸಿದ ಸುಂದರ ರೂಪಕ. ಅದರಲ್ಲಿ ಏನೇನಿದೆ? ಕನ್ನಡ ನಾಡಿಗೆ, ಕನ್ನಡತನಕ್ಕೆ ಜಯವಾಗಲಿ ಅಂತ ಕವಿ ಬಯಸ್ತಾನೆ. ಸರಸ್ವತಿ ಅಂದ್ರೆ, ಸರಸ್ವತಿ ಯಾರು? ಅಲ್ಲಿ ಸಂಗೀತ, ಸಂಸ್ಕೃತಿ, ಕವಿಗಳು ಇವರೆಲ್ಲ ತುಂಬಿರುವಂತಹ ಒಂದು ಸುಂದರವಾದಂತಹ ಸಮೃದ್ಧವನ್ನ ಹೊಂದಿರುವಂತಹ ನಾಡು. ಆಗ ಸರಸ್ವತಿ ರಚಿಸಿರುವಂತಹ ಸುಂದರವಾದ ರೂಪಕ ಇದು. ಈ ಅಖಂಡ ಕರ್ನಾಟಕ ಎಂದರೆ ಸರಸ್ವತಿ ರಚಿಸಿದ ಸುಂದರ ರಾಜಕೀಯ ಸಂಸ್ಕೃತಿಯನ್ನು ಮರೆಯಲಾಗದು. ಅಂದ್ರೆ ಅಲ್ಲಿ ಸ್ವಾರ್ಥ ಇಲ್ಲದ ರಾಜಕೀಯ, ನಾಟಕ ಇಲ್ಲದ ರಾಜಕೀಯ, ಸರಸ್ವತಿ ರಚಿಸಿರುವಂತ ಸಾಂಸ್ಕೃತಿಕ ಸಂಸ್ಕೃತಿಯನ್ನ ಮರೆಯಲಾಗದಂತಹ ಒಂದು ರಾಜಕೀಯ ವ್ಯವಸ್ಥೆ, ಶಾಶ್ವತವಾದಂತ ಸಚಿವ ಮಂಡಲ ಈ ಕರ್ನಾಟಕ. ಇದು ಏನೋ ಒಲವು ಗೆಲುವುಗಳನ್ನು ಪಡೆದ ಛಲ ಇದೆ ಇಲ್ಲಿ. ತಾಯಿಯ ಒಲವು ಇದೆ, ಗೆಲುವು ಇದೆ, ಬಲವೂ ಇದೆ. ನಮಗೆ ತಾಯಿಯ ಕನ್ನಡಾಂಬೆಯ ಶಕ್ತಿ ಇದೆ. ನಮಗೆ ನಮ್ಮ ಕನ್ನಡವನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು. ವಿರೋಧಿಗಳಿಗೆ ಆಸ್ಫೋಟಕವಾಗಿ ಇರಬೇಕು. ಇದೇ ಈ ಅಖಂಡ ಕರ್ನಾಟಕ. ಕವಿಯ ಪ್ರಕಾರ, ಕವಿಯ ಕಲ್ಪನೆಯ ಪ್ರಕಾರ ಕುವೆಂಪುರವರು ನಮ್ಮ ಅಖಂಡ ಕರ್ನಾಟಕವನ್ನ ಇಷ್ಟೊಂದು ಸುಂದರವಾಗಿ ವರ್ಣಿಸಿದ್ದಾರೆ. ಹೀಗೆ ನಮ್ಮ ಕನ್ನಡವನ್ನ ನಾವು ಏನ್ ಮಾಡಬೇಕು? ನಮ್ಮ ಕನ್ನಡತನವನ್ನ ನಾವು ಉಳಿಸ್ಕೋಬೇಕು. ನಮ್ಮ ಸಂಸ್ಕೃತಿಗೆ ನಾವು ಹೆಚ್ಚಿನ ಒತ್ತನ್ನ ಕೊಡಬೇಕು. ಅದನ್ನ ಯಾವತ್ತೂ ನಾವು ನಿರ್ಲಕ್ಷಿಸಬಾರದು ಅಂತ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಒಂದು ಅಖಂಡ ಕರ್ನಾಟಕ ಎಂಬಂತ ಕುವೆಂಪುರವರು ರಚಿಸಿರುವಂತಹ ಈ ಒಂದು ಸುಂದರವಾದಂತಹ ಪದ್ಯವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನಾವು ಕರ್ನಾಟಕದ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಅಭಿಮಾನವನ್ನ ಬಿಟ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಹೊಸದೊಂದು ಪದ್ಯದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.